ತವಾ ಫ್ರೈ ಮೀನು ಅಂದ್ರೆ ಇಷ್ಟಪಡೋರು ಬಹಳ ಕಡಿಮೆ. ಮೀನು ಪ್ರಿಯರಿಗಂತೂ ಇದೊಂದು ಫೇವರೇಟ್ ಡಿಶ್. ಇನ್ನು ಭಾನುವಾರ ಬಂದ್ರೆ ಉಡುಪಿ ಹಾಗೂ ಮಂಗಳೂರು ಕಡೆಯಲ್ಲಿ ಮನೆಯಲ್ಲಿ ಸ್ಪೆಷಲ್ ಮೀನು ಅಡುಗೆ ಮಾಡೋದಂತೂ ಸಂಪ್ರದಾಯ. ಹಾಗೆ ಇವತ್ತು ರುಚಿಕರವಾದ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನು ತವಾ ಫ್ರೈಗೆ ನಾನು ಇವತ್ತು ಮಾರ್ಕೆಟಿಂದ ಡಿಸ್ಕೋ ಮೀನನ್ನ ತಗೊಂಡು ಬಂದಿದ್ದೇನೆ. ಸೊ ಮೀನನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲಿಗೆ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಹಾಗೂ ಅರಸಿನ ಹುಡಿಯಿಂದ ಇದನ್ನ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು 10-15 ನಿಮಿಷ ಇದನ್ನ ಹಾಗೆ ಬಿಡೋಣ. ಅಷ್ಟರೊಳಗೆ ನಾವು ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು ಇಲ್ಲಿ ಹುರಿದಿಟ್ಟಿರುವಂತಹ ಜೀರಿಗೆ, ಕೊತ್ತಂಬರಿ, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನೆಲೆ ಹಾಗೆ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣನ್ನು ತಗೊಂಡಿದ್ದೇನೆ. ಅರಿಲಿಕ್ಕೆ ಈ ಮಿಕ್ಸಿ ಜಾರಿಗೆ ನಾನು ನೆನೆಸಿಟ್ಟಿರುವಂತಹ ಒಣಮೆಣಸನ್ನ ಹಾಕ್ತಾ ಇದ್ದೇನೆ. ಅರೌಂಡ್ 20 to 25 ಒಣಮೆಣಸನ್ನ ಇಲ್ಲಿ ಯೂಸ್ ಮಾಡಿದ್ದೇನೆ. ಸೊ ಎಲ್ಲ ಮಸಾಲೆಯನ್ನು ಇದಕ್ಕೆ ಹಾಕಿಬಿಟ್ಟು ಇವಾಗ ರುಬ್ಕೊಳ್ಳೋಣ. ನಯವಾಗಿ ರುಬ್ಬಿರುವಂತಹ ಈ ಮಸಾಲೆಗೆ ಉಪ್ಪು ಹಾಗೂ ಅರಸಿನ ಹುಡಿಯನ್ನ ಸೇರಿಸ್ಕೊಳ್ಳೋಣ. ಇನ್ನು ಇದರಲ್ಲಿ ಸ್ವಲ್ಪ ಭಾಗ ಮಸಾಲೆಯನ್ನು ನಾವು ಮೀನಿಗೆ ಹಚ್ಚಿ ಅದನ್ನೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಮಸಾಲೆಗೆ ಖಾರವನ್ನು ನಿಮ್ಮ ಅನುಸಾರ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಇನ್ನು ಒಂದು ಪ್ಯಾನಲ್ಲಿ ನಾವು ಫಿಶ್ ಅನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಲಿಕ್ಕೆ ನಾನು ಇಲ್ಲಿ ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿದ್ದೇನೆ. ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತದೆ. ಹಾಗೆ ಮೀನನ್ನು ಎರಡು ಕಡೆನೂ ಫ್ರೈ ಮಾಡಿಬಿಟ್ಟು ಇದನ್ನು ಇವಾಗ ತೆಗೆದಿಡ್ತಾ ಇದ್ದೇನೆ. ಮೀನು ಚೆನ್ನಾಗಿ ಎರಡು ಕಡೆನೂ ಫ್ರೈ ಆಗಿದೆ. ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಉಳಿದ ಮಸಾಲೆಯನ್ನು ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಫ್ಲೇವರ್ ಇರಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಒಗ್ಗರಣೆ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಇನ್ನು ಇದು ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಮಸಾಲೆ ಇವಾಗ ಎಣ್ಣೆಯನ್ನು ಬಿಟ್ಕೊಡ್ತಾ ಇದೆ. ಇದರಲ್ಲಿ ಫ್ರೈ ಮಾಡಿರುವಂಥ ಮೀನನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿರೋ ಮಸಾಲೆಯನ್ನು ಮೀನಿನ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಮೀನನ್ನು ಮತ್ತು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಎರಡು ಕಡೆಯಲ್ಲೂ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೀವು ತವಾ ಫ್ರೈ ಮಾಡಿದರೆ ಇದರ ರುಚಿ ಅಂತೂ ತುಂಬಾನೇ ಚೆನ್ನಾಗಿರ್ತದೆ. ಇದೇ ರೀತಿಯಲ್ಲಿ ಬೇರೆ ಮೀನಿನ ತವಾ ಫ್ರೈ ಕೂಡ ಮಾಡ್ಕೊಳ್ಬಹುದು. ಈಗ ನಮ್ಮ ಫಿಶ್ ಫ್ರೈ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಇದನ್ನ ಗಾರ್ನಿಶ್ ಮಾಡ್ಕೊಳ್ತೇನೆ. ಹಾಗೆ ಒಂದು ನಿಂಬೆಹಣ್ಣನ್ನು ಕೂಡ ಸೈಡಿಗೆ ಇಟ್ಕೊಂಡಿದ್ದೇನೆ. ತಿನ್ನೋ ಮುಂಚೆ ನಿಂಬೆಹಣ್ಣಿನ ರಸವನ್ನ ಇದರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಟೇಸ್ಟ್ ಮಾಡಿದ್ರೆ ತುಂಬಾನೇ ರುಚಿಯಾಗಿರ್ತದೆ. ನೀವು ಸಹ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ.